ಪಶ್ಚಿಮ ಏಷ್ಯಾ ಯುದ್ಧಗಳು ತಾರಕಕ್ಕೇರಿದ್ದು ಇದರ ನಡುವೆ ಅಮೆರಿಕ ಇರಾನ್ ನಡುವೆ ಸಂಧಾನ ಕಾರ್ಯವನ್ನು ಮಾಡಿಕೊಳ್ಳಲು ಮಾತುಕತೆ ನಡೆಸುತ್ತಿತ್ತು. ಇದಕ್ಕೆ ಕ್ಯಾರೆ ಎನ್ನದಂತ ಇರಾನ್ ಇದೀಗ ಈ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸಿ ಪಾಕಿಸ್ತಾನ ನರಿಬುದ್ಧಿ ತೋರಿಸಿದೆ. ಇದಕ್ಕೆ ಇರಾನ್ ಈಗ ಅನಿರೀಕ್ಷಿತ ದಾಳ ಉರುಳಿಸಿದೆ. ಇನ್ನು ಇರಾನ್ ಅಮೆರಿಕದ ಲೆಕ್ಕಾಚಾರಗಳು ತಲೆ ಕೆಳಗೆ ಮಾಡಿದೆ. ಇನ್ನು ಸಂಧಾನದಲ್ಲಿ ಮಧ್ಯಸ್ಥಿಕೆ ವಹಿಸಿದ ಪಾಕಿಸ್ತಾನಕ್ಕೆ ಈಗ ಇರಾನ್ ಮುಖಭಂಗ ಮಾಡಿದೆ. ಪಾಕ್ ಮಧ್ಯಸ್ಥಿಕೆ ವಹಿಸಲು ಅಸಲಿ ಸತ್ಯವಾದರೂ ಏನು ಇಲ್ಲಿದೆ ನೋಡಿ. ಅಮೆರಿಕ ಇರಾನ್ ನಡುವಿನ ಸಂಧಾನದಲ್ಲಿ ಹೊಸ ತಿರುವು. ಯುದ್ಧ ಸಂಧಾನದಲ್ಲಿ ನರಿಬುದ್ಧಿ ತೋರಿಸಿದ ಪಾಕಿಸ್ತಾನ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇರಾನ್ ನಡುವಿನ ಕದನ ವಿರಾಮ ಸಂಧಾನದ ಮಧ್ಯೆ ಈಗ ಹೊಸ ತಿರುವು ಸಿಕ್ಕಿದೆ. ಕದನ ವಿರಾಮದ ಸಂಧಾನದಲ್ಲಿ ಯಾರ ಕೈವಾಡವಿದೆ ಎಂಬುದು ಭಾರೀ ಕುತೂಹಲ ಮೂಡಿಸಿತ್ತು. ಎರಡು ದೇಶಗಳ ಸಮರಕ್ಕೆ ಬ್ರೇಕ್ ಹಾಕಲು ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಮಧ್ಯಸ್ಥಿಕೆ ವಹಿಸಿತ್ತು ಎನ್ನಲಾಗಿದೆ. ಈ ಮಧ್ಯಸ್ಥಿಕೆಯಲ್ಲೂ ಪಾಕ್ ನರಿಬುದ್ಧಿ ತೋರಿಸಿದೆ. ಇದಕ್ಕೆ ಇರಾನ್ ಸ್ಪಷ್ಟವಾಗಿ ಯಾವುದೇ ದಲ್ಲಾಳಿತನವನ್ನ ಒಪ್ಪುವುದಿಲ್ಲ ಎಂದು ಹೇಳಿದ್ದು ಪಾಕ್ಗೆ ತಿರುಗೇಟು ನೀಡಿದೆ. ಈ ಹೊತ್ತಲ್ಲೇ ಪಾಕ್ನ ಮುಖವಾಡ ಕಳಚಿ ಬಿದ್ದಿದೆ. ಸಂಧಾನದಲ್ಲಿ ಮಧ್ಯಸ್ಥಿಕೆ ವಹಿಸಿದ ಪಾಕ್ಗೆ ಇರಾನ್ ಶಾಕ್. ಅಮೆರಿಕ ಇರಾನ್ ಮಧ್ಯೆ ಬಂದ ಪಾಕಿಸ್ತಾನಕ್ಕೆ ಮುಖಭಂಗ. ಹಾರ್ಮುಜ್ ಜಲಸಂಧಿಯನ್ನ ಸದಾ ಮುಕ್ತವಾಗಿಡಬೇಕು, ಕ್ಷಿಪಣಿ ನಿಯಂತ್ರಣದ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಇರಬೇಕು ಮತ್ತು ಅಂತಾರಾಷ್ಟ್ರೀಯ ಮೇಲ್ವಿಚಾರಣೆಗೆ ಸಂಪೂರ್ಣ ಅವಕಾಶ ನೀಡಬೇಕು. ಇನ್ನು ಈ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕುವುದಾಗಿ ಅಮೆರಿಕ ಸೂಚಿಸಿತ್ತು. ಆದರೆ ಇರಾನ್ ಈ ಎಲ್ಲಾ ಷರತ್ತುಗಳನ್ನು ನಿರಾಕರಿಸಿ ಅಮೆರಿಕಕ್ಕೆ ತಿರುಗೇಟು ನೀಡಿತ್ತು. ತನ್ನ ಪ್ರಭುತ್ವಕ್ಕೆ ಧಕ್ಕೆ ತರುವ ಯಾವುದೇ ಒಪ್ಪಂದವನ್ನ ಒಪ್ಪುವುದಿಲ್ಲ ಎಂಬ ಸಂದೇಶವನ್ನ ಟೆಹರಾನ್ ನೀಡಿತ್ತು. ಇನ್ನು ಇದೆಲ್ಲದರ ನಡುವೆ ಪಾಕಿಸ್ತಾನ ನರಿಬುದ್ಧಿ ತೋರಿಸಿದೆ ಎಂದು ಹೇಳಲಾಗ್ತಿದೆ. ಇನ್ನು ಯುದ್ಧದಲ್ಲಿ ಶಾಂತಿ ಮಾತುಕತೆ ನಡುವೆ ಪಾಕ್ ಮಧ್ಯಸ್ಥಿಕೆ ವಹಿಸಿದ್ದು ಇದಕ್ಕೆ ಇರಾನ್ ಎಚ್ಚರಿಕೆ ನೀಡಿದೆ. ಇನ್ನು ಇದರ ಬಗ್ಗೆ ಪಾಕಿಸ್ತಾನ್ ಅಮೆರಿಕದ ಪರವಾಗಿದೆ ಎಂಬುವ ಶಂಕೆ ಮೂಡಿ ಬರ್ತಿದೆ. ಸಂಧಾನದಲ್ಲಿ ಪಾಕ್ ಕುತಂತ್ರ ಬುದ್ಧಿಯನ್ನ ತೋರಿಸಿದೆ. ಇನ್ನು ಈ ನಡುವೆ ಮಧ್ಯಪ್ರಾಚ್ಯದ ಯುದ್ಧವು ತೀವ್ರ ಮಟ್ಟಕ್ಕೆ ಹೋಗುವ ಅನುಮಾನಗಳು ಇದರಿಂದ ಮೂಡಿ ಬರ್ತಿದೆ. ಇದಕ್ಕೆ ಪಾಕ್ ಅಮೆರಿಕದ ಪರ ನಿಂತಿರುವ ಅನುಮಾನ ಮೂಡಿಬಂದಿದೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ ಅನುಮಾನವಿರುವುದರಿಂದ ಇರಾನ್ ಖಡಕ್ ಎಚ್ಚರಿಕೆ ನೀಡುವ ಮೂಲಕ ಮುಖಭಂಗ ಮಾಡಿದೆ. ಇದರ ಬಗ್ಗೆ ಪಾಕ್ ಯಾವ ರೀತಿಯಾಗಿ ಎದುರಿಸುತ್ತೆ ಅಥವಾ ಅಮೆರಿಕದ ಪರವಾಗಿ ನಿಂತು ಪಾಕ್ ಹೋರಾಡುತ್ತಾ ಕಾದು ನೋಡಬೇಕಾಗಿದೆ.